ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕರುಣಿಸ್ತಕ್ಕಂಥ ಹಾಸನಾಂಬೆಯ ಭಕ್ತರ ದರ್ಶನೋತ್ಸವದ 2ನೇ ದಿನ ಇವತ್ತು ವೀಕೆಂಡ್ ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ದಂಡು ಹಾಸನದತ್ತ ಹರಿದು ಬರ್ತಾ ಇದೆ. ನಾವು ನೋಡ್ಬೋದು ಹಾಸನಾಂಬೆಯ ದೇಗುಲದ ಗರ್ಭಗುಡಿ ಮುಂಭಾಗ ನಾವಿದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ. ಸೊ ಹಾಸನಾಂಬೆಯನ್ನು ದರ್ಶನ ಮಾಡಬೇಕು, ಹಾಸನಾಂಬೆಯನ್ನು ಕಣ್ತುಂಬಿಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇವಲ ಹಾಸನ ಜಿಲ್ಲೆ ಅಥವಾ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸೊ ಎಲ್ಲರ ಒಂದು ಹಂಬಲ ಒಂದೇ ಆಗಿರುತ್ತೆ, ಏನು ಹಾಸನಾಂಬೆಯನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ಕೊಡ್ತಕ್ಕಂಥ ಹಾಸನಾಂಬೆ ದೇವಿಯನ್ನು ಕಣ್ತುಂಬಿಕೊಳ್ಬೇಕು ಅಂತೇಳಿ ಇವತ್ತು ಮುಂಜಾನೆ 5:30 ಗಂಟೆಯಿಂದ ದರ್ಶನ ಆರಂಭ ಆಗಿದೆ. ಸೊ ಸರತಿ ಸಾಲುಗಳಲ್ಲಿ ಭಕ್ತರು ಆಗಮಿಸಿ ದರ್ಶನವನ್ನು ಪಡೀತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಈ ವರ್ಷ VIP ಅಥವಾ VVIP ಪಾಸ್ಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಹಾಗಾಗಿನೇ ಸಾಮಾನ್ಯ ಸರತಿ ಸಾಲುಗಳಲ್ಲಿ ಬರ್ತಿರ್ತಕ್ಕಂಥ ಭಕ್ತರು ಅತ್ಯಂತ ಶೀಘ್ರವಾಗಿ ದರ್ಶನವನ್ನು ಕೂಡ ಪಡೀಲಿಕ್ಕೆ ಸಹಕಾರ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀವಿ, ಗರ್ಭಗುಡಿ ಹತ್ರ ಬಂದಾಗ ಒಂದಷ್ಟು ಕ್ರೌಡ್ ಆಗುತ್ತೆ, ಆದರೆ ಸರತಿ ಸಾಲುಗಳಲ್ಲಿ ಅತ್ಯಂತ ಆರಾಮವಾಗಿ ಬಂದು ದರ್ಶನವನ್ನು ಪಡೀತಾ ಇದ್ದಾರೆ. ನಮ್ಮ ಜೊತೆ ಒಂದಷ್ಟು ಭಕ್ತರಿದ್ದಾರೆ. ಸರ್ ಹೇಳಿ ಸರ್, ಎಲ್ಲಿಂದ ಬಂದ್ರಿ, ಎಷ್ಟೊತ್ತಿಗೆ ಬಂದ್ರಿ, ಎಷ್ಟೊತ್ತಿಗೆ ದರ್ಶನಕ್ಕೆ ಹೋದ್ರೆ? ಏನು ನಾವು ರಾಮನಾಥಪುರ, ಅರ್ಕಲ್ಗೂಡು ತಾಲೂಕು ರಾಮನಾಥಪುರದಿಂದ ಬಂದಿರೋದು. ಈಗ ಬಂದು 10 ನಿಮಿಷ ಅಷ್ಟೇ ಆಗಿರೋದು. ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಈ ಬಾರಿ ಭಾಳ ಚೆನ್ನಾಗಿದೆ, ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಪ್ರತಿ ವರ್ಷ ಹಾಸನಾಂಬೆ ದರ್ಶನಕ್ಕೆ ಬರ್ತೀರಿ. ಸೊ ಆದ್ರೂ ಕೂಡ ಪ್ರತಿ ವರ್ಷ ಬರಬೇಕು ಅಂತಕ್ಕಂಥ ಒಂದಷ್ಟು ದೇವಿ ನೋಡ್ಬೇಕು ಅಂತಕ್ಕಂಥ ಹಂಬಲ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಇರುತ್ತೆ. ಹಾಸನಾಂಬೆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಇವತ್ತು ಹೇಗಿದೆ ಇಲ್ಲಿ ವ್ಯವಸ್ಥೆಗಳು ನೋಡಿದ್ರೆ? ಜನರು ಹೇಗಿದೆ? ಇವತ್ತು ಶನಿವಾರ ಬೇರೆ ಇದೆ, ವೀಕೆಂಡ್ ಬೇರೆ ಇದೆ, ಜನರು ಕೂಡ ಜಾಸ್ತಿ ಇದ್ದಾರೆ. ಇವತ್ತು ಬಹಳಷ್ಟು ಜನ ಇದ್ದಾರೆ. ಜನ ಇದ್ರೂ ಕೂಡ ವ್ಯವಸ್ಥಿತವಾಗಿ ಬಿಡ್ತಾ ಇರೋದ್ರಿಂದ ಯಾವುದೇ ಕಾಲ್ ತುಳಿತ ಆಗಲಿ, ಜನಜಂಗುಳಿ ಇದ್ರೂ ಕೂಡ ಎಲ್ಲ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ, ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತಿದ್ದೀನಿ. ಹಾಸನಾಂಬೆ ಬಗ್ಗೆ ಈಗ ಸಹಜವಾಗಿಯೇ ಬರೀ ಹಾಸನ ಮಾತ್ರ ಅಲ್ಲ, ರಾಜ್ಯ ಬೇರೆ ಬೇರೆ ದೇಶಗಳನ್ನು ಕೂಡ ಬರ್ತಾರೆ. ಯಾಕೆಂದ್ರೆ ಅಷ್ಟೊಂದು ಶಕ್ತಿ ದೇವತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಕಡೆಯಿಂದ ಬರ್ತಾರೆ. ಹಾಸನಾಂಬೆ ತಾಯಿಯ ದರ್ಶನ ಪಡಿಲೇಬೇಕು, ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲಿ ಮನೆ ಮಾಡಿಬಿಟ್ಟಿದೆ. ಪ್ರತಿ ವರ್ಷ ಬಂದರೂ ಕೂಡ ವರ್ಷ ನೋಡಬೇಕು, ವರ್ಷ ದೇವರಲ್ಲಿ ನಾವು ಏನಾದರೂ ಕೇಳ್ಕೊಂಡಿದ್ದು ನೆರವೇರುತ್ತೆ ಅನ್ನುವಂತಹ ಒಂದು ಆಸೆಯಿಂದ, ಹಂಬಲದಿಂದ ನಾವು ಎಲ್ಲರೂ ಕೂಡ ನಮ್ಮ ಕುಟುಂಬ ಸಮೇತರಾಗಿ ಬಂದು ಇವತ್ತು ದೇವಿಯ ದರ್ಶನಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಇದು ಭಕ್ತರ ಮಾತುಗಳು ನಾವು ನೋಡ್ತಾ ಇದ್ದೀವಿ. ಏನಿದು ಕಾಣುತ್ತದೆ, ಇದು ಸಾಮಾನ್ಯ ಭಕ್ತರು ಬರ್ತಕ್ಕಂಥ ಸರತಿ ಸಾಲು. ಸೊ ಅಲ್ಲಿ ಬರ್ತಕ್ಕಂಥ ಭಕ್ತರು ಅತ್ಯಂತ ಶೀಘ್ರವಾಗಿ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಸೊ ಎಡಭಾಗದಲ್ಲಿ ನೋಡ್ತಕ್ಕಂಥದ್ದು ಇದು 1,000 ಕೊಟ್ಟು ಟಿಕೆಟನ್ನು ಖರೀದಿ ಮಾಡಿ ಬರ್ತಿರ್ತಕ್ಕಂಥ ಭಕ್ತರು, ಜೊತೆಗೆ ಗೋಲ್ಡ್ ಕಾರ್ಡ್ ಅಂತೇಳಿ ಈ ಸಲ ವಿಶೇಷವಾಗಿ ವಿತರಣೆ ಮಾಡಿರ್ತಕ್ಕಂಥ ಭಕ್ತರು ಬರ್ತಾ ಇದ್ದಾರೆ. ಆ ಗೋಲ್ಡ್ ಕಾರ್ಡನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕೂಡ ಪ್ರತ್ಯೇಕ ಸಾಲುಗಳನ್ನು ಮಾಡಲಾಗಿದೆ. ಈಗೇನು ಎಡಭಾಗದಲ್ಲಿ ಕಾಣ್ತಕ್ಕಂಥದ್ದು ಗೋಲ್ಡ್ ಕಾರ್ಡ್ ಪಡ್ಕೊಂಡಿರ್ತಕ್ಕಂಥವ್ರು, ಅದರ ಬಲಭಾಗಕ್ಕೆ ಇರ್ತಕ್ಕಂಥವ್ರು 1,000 ಹಣವನ್ನು ಕೊಟ್ಟು ಟಿಕೆಟನ್ನು ಪಡ್ಕೊಂಡಿರ್ತಕ್ಕಂಥವ್ರು. ದೇಗುಲದ ಹಿಂಭಾಗದಲ್ಲಿ 300 ರೂಪಾಯಿ ಹಣವನ್ನು ಕೊಟ್ಟು ಟಿಕೆಟ್ ಖರೀದಿ ಮಾಡಿದವರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ಇವತ್ತಂತೂ ಶನಿವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಶೀಘ್ರವಾಗಿ ದರ್ಶನ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಸೊ ಇವತ್ತು ಶನಿವಾರ, ಅದರಲ್ಲೂ ಕೂಡ ಹಾಸನಾಂಬೆ ದರ್ಶನದ ಮೊದಲ ವೀಕೆಂಡ್. ಹಾಗಾಗಿ ಇವತ್ತು ಮತ್ತು ನಾಳೆ ಸಹಜವಾಗಿಯೇ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಜಿಲ್ಲಾಡಳಿತ ಮತ್ತು ದೇಗುಲದ ಆಡಳಿತ ಮಂಡಳಿ ಸಕಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.